ಹಾಯ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ಬಯಾಲಜಿ ಸಬ್ಜೆಕ್ಟಲ್ಲಿ ಸುಲಭವಾಗಿ ಹೇಗೆ ಪಾಸಿಂಗ್ ಮಾರ್ಕ್ಸ್ ತೆಗೆದುಕೊಳ್ಳುವುದು ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೋತೀರಾ. ಅದುವೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಈ ಎರಡೂ ಮೇನ್ಗಳನ್ನು ಹೊರತುಪಡಿಸಿ. ಇಫ್ ಯು ಆಲ್ ಸ್ಟಡಿ ದೀಸ್ ಕ್ವಶನ್ಸ್ 100% ಶ್ಯೂರ್ ಬಯಾಲಜಿ ಸಬ್ಜೆಕ್ಟಲ್ಲಿ ಸುಲಭವಾಗಿ ಪಾಸ್ ಆಗ್ತೀರಾ. ಸೊ ಡೋಂಟ್ ವೇಸ್ಟಿಂಗ್ ದಿ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಫಸ್ಟ್ ಆಫ್ ಆಲ್, ಬೋರ್ಡ್ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್, ಅದರ ಜೊತೆಗೆ ಬೋರ್ಡ್ ನಡೆಸಿರುವಂತಹ 2 ಪ್ರಿಪೇರೇಟರಿ ಕ್ವಶನ್ಸ್ ಪೇಪರ್ಗಳನ್ನು ನೀವು ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 32, ಕ್ವಶನ್ ನಂಬರ್ 33, ಕ್ವಶನ್ ನಂಬರ್ 34, ಕ್ವಶನ್ ನಂಬರ್ 35, ಕ್ವಶನ್ ನಂಬರ್ 36 ಅಥವಾ ಕ್ವಶನ್ ನಂಬರ್ 37. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ದಿಸ್ ಟೈಪ್ ಆಫ್ ಕ್ವಶನ್ಸ್ ಅಂತೂ 100% ಕೇಳ್ತಾರೆ. ಕ್ವಶನ್ ನಂಬರ್ 32 ಅಲ್ಲಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರಿಂದ ಪ್ಯಾಥೋಜನ್ ಕೊಟ್ಬಿಟ್ಟು ಡಿಸೀಸ್ ನೇಮ್ ಬರೆಯೋದಕ್ಕೆ ಕೇಳ್ತಾರೆ, ಅಥವಾ ಡಿಸೀಸ್ ನೇಮ್ ಕೊಟ್ಬಿಟ್ಟು ಪ್ಯಾಥೋಜನ್ ಅಥವಾ ಕಾಸೇಟಿವ್ ಏಜೆಂಟ್ ಬರೆಯೋದಕ್ಕೆ ಹೇಳ್ತಾರೆ. ಈ ಒಂದು ಚಾಪ್ಟರಲ್ಲಿ 6 to 8 ಡಿಸೀಸ್ ಬರ್ತವೆ. ಪ್ರತಿಯೊಂದು ಡಿಸೀಸ್ದು ಕಾಸೇಟಿವ್ ಏಜೆಂಟ್ ಅಥವಾ ಪ್ಯಾಥೋಜನ್ ಅಂತ ಏನು ಹೇಳ್ತೀವಿ, ಕಂಪ್ಲೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಕ್ವಶನ್ ನಂಬರ್ 32 3 ಮಾರ್ಕ್ಸ್ ನಿಮ್ಮದಾಗಿರುತ್ತೆ. ಕ್ವಶನ್ ನಂಬರ್ 33ಯಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರಿಂದ ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ ಕಾನ್ಸೆಪ್ಟ್ ಬಗ್ಗೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಸ್ಟೆಪ್ಟೋಕೈನಸ್, ಸೈಕ್ಲೋಸ್ಪೋರಿನ್ ಎ, ಸ್ಟ್ಯಾಟಿನ್ಸ್, ಈ 3 ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ನ ಕೊಟ್ಬಿಟ್ಟು ಒಂದೊಂದು ಫಂಕ್ಷನ್ ಬರೀರಿ ಅಂತನಾದರೂ ಕೇಳ್ಬೋದು. ಅಥವಾ ನೇಮ್ ದಿ ಮೈಕ್ರೋಬ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಸ್ಟೆಪ್ಟೋಕೈನಸ್, ಸೈಕ್ಲೋಸ್ಪೋರಿನ್ ಎ, ಸ್ಟ್ಯಾಟಿನ್ಸ್, ಈ ರೀತಿನಾದರೂ ಕೇಳ್ಬೋದು. ಸೊ ನೀವು ಅಟ್ಲೀಸ್ಟ್ ಒಂದೊಂದು ಯೂಸು ಅದ್ರ ಜೊತೆಗೆ ಮೈಕ್ರೋಬ್ ಅಥವಾ ಸೋರ್ಸ್ನ ನೀವು ಕಂಪ್ಲೀಟಾಗಿ ನೋಡ್ಕೋಬೇಕಾಗುತ್ತೆ. ನಾವು ಇನ್ನೂ ಸೇಫ್ ಝೋನಲ್ಲಿ ಇರಬೇಕು ಅಂದರೆ ಈ 3 ಜೊತೆಗೆ ಸ್ಟೆಪ್ಟೋಕೈನಸ್, ಸೈಕ್ಲೋಸ್ಪೋರಿನ್ ಎ, ಸ್ಟ್ಯಾಟಿನ್ಸ್ ಜೊತೆಗೆ ಲೈಪೇಸಸ್ದು ಫಂಕ್ಷನ್ನು, ಪ್ರೋಟಿಯೇಸಸ್ದು ಫಂಕ್ಷನ್ನು ಆ್ಯಂಡ್ ಪೆಕ್ಟಿನೇಸಸ್ದು ಫಂಕ್ಷನ್ನು ನೋಡ್ಕೊಂಡಿದ್ದೆ ಆದಲ್ಲಿ ಕ್ವಶನ್ ನಂಬರ್ 33ಲೂ ಕೂಡ 3 ಮಾರ್ಕ್ಸ್ ಈಸಿಯಾಗಿ ನಾವು ಪಡ್ಕೊಳ್ಬೋದು. ಸೊ ಆಲ್ಮೋಸ್ಟ್ 99% ಸ್ಟೆಪ್ಟೋಕೈನಸ್, ಸೈಕ್ಲೋಸ್ಪೋರಿನ್ ಎ, ಸ್ಟ್ಯಾಟಿನ್ಸ್ ಬಗ್ಗೆನೇ ಕೇಳ್ತಾರೆ. ಪ್ರಿಪೇಟ್ರಿ ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ಈ ರೀತಿ ಕ್ವಶನ್ಸೇ ಬಂದಿರೋದು. ಕ್ವಶನ್ ನಂಬರ್ 34ಅಲ್ಲಿ ಎಕೋಸಿಸ್ಟಮ್ ಈ ಒಂದು ಚಾಪ್ಟರಲ್ಲಿ ಎಕೋಲಾಜಿಕಲ್ ಪಿರಾಮಿಡ್ಸ್ ಈ ಒಂದು ಕಾನ್ಸೆಪ್ಟಲ್ಲಿ ಈ 3 ಟೈಪ್ ಆಫ್ ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಯಾವುದು ಅಂದರೆ ಪಿರಾಮಿಡ್ ಆಫ್ ನಂಬರ್, ಪಿರಾಮಿಡ್ ಆಫ್ ಬಯೋಮಾಸ್, ಪಿರಾಮಿಡ್ ಆಫ್ ಎನರ್ಜಿ. ಈ 3 ಕಾನ್ಸೆಪ್ಟನ್ನ ನೀವು ಚೆನ್ನಾಗಿ ಕಲ್ತಿದ್ದೀರಾ, ಚೆನ್ನಾಗಿ ಪಿರಮಿಡ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂದರೆ ಖಂಡಿತವಾಗಿಯೂ ಕ್ವಶನ್ ನಂಬರ್ 34ಅಲ್ಲೂ ಈಸಿಯಾಗಿ 3 ಮಾರ್ಕ್ಸ್ನ ನಾವು ಪಡೆದುಕೊಳ್ಬೋದು. ಅಕಸ್ಮಾತ್ ಇನ್ ಕೇಸ್ ಏನಾದರೂ ಈ 3ರಲ್ಲಿ ಪಿರಮಿಡ್ ಆಫ್ ನಂಬರು, ಬಯೋಮಾಸು, ಎನರ್ಜಿ ಈ 3 ಕ್ವಶನ್ಸಲ್ಲಿ ಅಕಸ್ಮಾತ್ ಕೇಳಲಿಲ್ಲ ಅಂದರೆ ಇನ್ವರ್ಟೆಡ್ ಪಿರಾಮಿಡ್ ಆಫ್ ಬಯೋಮಾಸ್ ಇನ್ ಸಿ, ಅಕ್ವಾಟಿಕ್ ಸಿಸ್ಟಮ್, ಈ ಒಂದು ಸಿಸ್ಟಮಲ್ಲಿ ಮಾತ್ರ ಇನ್ವರ್ಟೆಡ್ ಪಿರಾಮಿಡ್ನ ನೋಡ್ತೀವಿ, ಮಿಕ್ಕಿದೆಲ್ಲ ಅಪ್ರೇಟೇ ಇರುತ್ತೆ. ಅದ್ರ ಜೊತೆಗೆ ಲಿಮಿಟೇಷನ್ಸ್ ಆಫ್ ಎಕೋಲಾಜಿಕಲ್ ಪಿರಮಿಡ್ಸ್ ಈ ಒಂದು ಕ್ವಶನ್ಸ್ನ ನಾವು ಖಂಡಿತವಾಗಿಯೂ ನೋಡ್ಕೊಳ್ಳೇಬೇಕು. ಸೊ 99% ನಂಬರು, ಬಯೋಮಾಸು, ಎನರ್ಜಿನೇ ಕೇಳಿದ್ದಾನೆ. ಸೊ ಸೇಫ್ ಝೋನಲ್ಲಿ ಇರಬೇಕು. ಬ್ಯಾಕಪ್ ಕ್ವಶನ್ನಾಗಿ ಇನ್ವರ್ಟೆಡ್ ಪಿರಾಮಿಡ್ ಆಫ್ ಬಯೋಮಾಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಎಕೋಲಾಜಿಕಲ್ ಪಿರಾಮಿಡ್ಸ್ ಇದನ್ನು ನೋಡ್ಕೊಂಡ್ರೆ ಈ ಕ್ವಶನ್ ನಂಬರ್ 34ಅಲ್ಲೂ ಕೂಡ ನಾವು 3 ಮಾರ್ಕ್ಸ್ನ ಈಸಿಯಾಗಿ ಒಬ್ಟೇನ್ ಮಾಡ್ಬೋದು. ಕ್ವಶನ್ ನಂಬರ್ 35ಅಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮು, ಹ್ಯೂಮನ್ ಸ್ಪರ್ಮು ಆ್ಯಂಡ್ ಮ್ಯಾಮರಿ ಗ್ಲ್ಯಾಂಡ್, ಈ 4 ಡಯಾಗ್ರಾಮ್ಗಳಲ್ಲಿ ಒಂದು ಡಯಾಗ್ರಾಮ್ ಅಂತೂ ಆ್ಯನ್ಯುಯಲ್ ಎಕ್ಸಾಮ್ಗೆ ಇದ್ದೇ ಇರುತ್ತೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಸೊ ದ್ಯಾಟ್ ನೀವು ಈ 4 ಡಯಾಗ್ರಾಮ್ನ ಅದರಲ್ಲೂ ಮೇಲು, ಫೀಮೇಲು, ಹ್ಯೂಮನ್ ಸ್ಪರ್ಮು ಈ 3 ಡಯಾಗ್ರಾಮ್ಗಳನ್ನು ನೀವು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ವಿತ್ 8 ಲೇಬಲಿಂಗ್ಸ್, ಮಿನಿಮಮ್ 8 ಲೇಬಲಿಂಗ್ಸ್ ಅಂತ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಇದ್ದಲ್ಲಿ ಕ್ವಶನ್ ನಂಬರ್ 35ಲೂ ಕೂಡ 5 ಮಾರ್ಕ್ಸ್ ನಾವು ಈಸಿಯಾಗಿ ತೆಗೆದುಕೊಳ್ಬೋದು. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಈ ಒಂದು ಚಾಪ್ಟರಲ್ಲಿ
ಕ್ವಶನ್ ನಂಬರ್ 36 ಅಥವಾ ಕ್ವಶನ್ ನಂಬರ್ 37 ಈ ಒಂದು ಕ್ವಶನ್ ನಂಬರ್ ವೇರಿ ಆದರೂ ಕೂಡ ಈ ಒಂದು ಕ್ವಶನ್ಸ್ನ ಆ್ಯನ್ಯುಯಲಲ್ಲಿ ಕೇಳ್ತಾರೆ. ಯಾವ ಕ್ವಶನ್ಸ್ ಅಂದರೆ ಮಾನೋ ಹೈಬ್ರಿಡ್ ಕ್ರಾಸ್ ಆಗಿರ್ಬೋದು, ಅಥವಾ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಬೋತ್ ಆರ್ ಸೇಮ್, ಡೈಹೈಬ್ರಿಡ್ ಕ್ರಾಸ್ ಅಥವಾ ಇನ್ಹೆರಿಟೆನ್ಸ್ ಆಫ್ ಟು ಜೀನ್ ಆ್ಯಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಈ ಮೂರು ಕ್ವಶನ್ಸ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ವಿತ್ ಫಿನೋಟೈಪಿಕ್ ರೇಷಿಯೋ ಆ್ಯಂಡ್ ಜೀನೋಟೈಪಿಕ್ ರೇಷಿಯೋ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದೀರಾ ಅಂದರೆ ಇಲ್ಲೂ ಕೂಡ ನಮಗೆ ಆರಾಮಾಗಿ ಈಸಿಯಾಗಿ 5 ಮಾರ್ಕ್ಸ್ ಸಿಗುತ್ತೆ. ಈ ಒಂದು ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇಷ್ಟು ಟೈಪ್ ಆಫ್ ಕ್ವಶನ್ಸ್ನ ನಾವು ವಿತೌಟ್ ಸಿಂಗಲ್ ಮಿಸ್ಟೇಕ್ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ಅಟೆಂಡ್ ಮಾಡಿದ್ದೀವಿ ಅಂತ ಅಂದರೆ 5 ಮಾರ್ಕ್ಸ್ದು 2 ಕ್ವಶನ್ನು, 3 ಮಾರ್ಕ್ಸ್ದು 3 ಕ್ವಶನ್, ಟೋಟಲ್ಲು 19 ಮಾರ್ಕ್ಸು ನಾವು ಈಸಿಯಾಗಿ ತಗೋಬೋದು.